ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಶುರುವಾಗಕ್ಕೆ ಇನ್ನು ಕೆಲವೇ ದಿನಗಳಲ್ಲ, ತಿಂಗಳು ಇದೆ. ಆಲ್ರೆಡಿ ಜೂನ್ ಮುಗಿತಾ ಬಂತು. ಜುಲೈ ಆಗಸ್ಟ್ ಎಂಡಿಂಗ್ ಅಲ್ಲೇನೆ ಬಿಗ್ ಬಾಸ್ ಸೀಸನ್ 12 ಶುರುವಾಗುತ್ತೆ ಅಂತ ಅಪ್ಡೇಟ್ ಸಿಕ್ಕಿದೆ. ರೂಮರ್ ಕೂಡ ಬರ್ತಾ ಇದೆ. ಬಟ್ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲೇನೆ ಶುರುವಾಗೋದಂತ ಅಪ್ಡೇಟ್ ಸಿಗ್ತಾ ಇದೆ. ಖಂಡಿತ ಹೇಳ್ಬೇಕಂದ್ರೆ ಮತ್ತೆ ಇನ್ನು 2 ಮಂತ್ಸ್ ಇದೆ. ಕಂಟೆಸ್ಟೆಂಟ್ ಲಿಸ್ಟ್ ಇವಾಗಿಂದ ವೈರಲ್ ಆಗ್ತಾ ಬರ್ತಾ ಇದೆ. ನಿನ್ನೆ ಒಂದು ವಿಡಿಯೋದಲ್ಲಿ, ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನಾವು ಮಾತಾಡಿದ್ವಿ. ಅಂದ್ರೆ ಸೋಷಿಯಲ್ ಮೀಡಿಯಾ ಕ್ಯಾಟಗರಿಯಿಂದ ಯಾರ್ಯಾರೆಲ್ಲ ಬರ್ತಾರೆ, ಸೋಷಿಯಲ್ ಮೀಡಿಯಾದಿಂದ ಯಾರಾದ್ರೂ ಇನ್ಫ್ಲುಯೆನ್ಸರ್ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರಕ್ಕೆ ಅರ್ಹತೆ ಇದೆ, ಸಾಧ್ಯತೆ ಇದೆ, ರೂಮರ್ಸ್ ಇದೆ, ಯಾರೆಲ್ಲ ಲಿಸ್ಟ್ ಫೈನಲ್ ಆಗ್ತಾ ಇದೆ, ಮತ್ತೆ ಇವರಲ್ಲಿ ಯಾರು ಬರ್ತಾರೆ ಅಂತೆಲ್ಲ ತುಂಬಾ ಮಾತಾಡಿದ್ವಿ. ಬಟ್ ಇವತ್ ಮಾತ್ರ ಡಿಫ್ರೆಂಟ್ ಕಂಟೆಂಟ್. ಏನ್ ಗೊತ್ತಾ, ರಿಯಾಲಿಟಿ ಶೋ ಟು ಬಿಗ್ ಬಾಸ್ ಶೋ. ಅಂದ್ರೆ ರಿಯಾಲಿಟಿ ಶೋಗಳು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ, ಜಿ ಕನ್ನಡ ಆಗಿರ್ಬೋದು, ಕಲರ್ಸ್ ಕನ್ನಡ ಆಗಿರ್ಬೋದು, ಸುವರ್ಣ ಕನ್ನಡ ಆಗಿರ್ಬೋದು, ಯಾವುದೇ ಬೇರೆ ಬೇರೆ ಚಾನೆಲ್ಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುತ್ತಿರುವಂತಹ ಒಂದು ವ್ಯಕ್ತಿಗಳು ಬಿಗ್ ಬಾಸ್ ಶೋಗೆ ಬರಲು ಅರ್ಹತೆ ಇದೆಯಾ, ಸಾಧ್ಯತೆ ಇದೆಯಾ, ರೂಮರ್ಸ್ ಇದೆಯಾ? ಯಾಕಂದ್ರೆ ತುಂಬಾ ಜನ ಈಗ ರಿಯಾಲಿಟಿ ಶೋ, ಬಿಗ್ ಬಾಸ್ ಶೋ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇನೆ. ಅಲ್ಲಿ ಆಫ್ ದ ಕ್ಯಾಮ್ರಾ ಮಾಡ್ತಾರೆ, ಇಲ್ಲ ಆನ್ ದ ಕ್ಯಾಮ್ರಾ ಇರುತ್ತೆ ಅಷ್ಟೇನೆ. ಅಲ್ಲಿ ಲೈಟಿಂಗ್ ಮಾಡ್ತಾರೆ, ಇಲ್ಲೆಲ್ಲ ಸಾಮಾನ್ಯ ಇದಿರುತ್ತೆ ಅಷ್ಟೇನೆ. ಆ ಕಾರಣ ರಿಯಾಲಿಟಿ ಟು ಬಿಗ್ ಬಾಸ್ ಯಾರೆಲ್ಲ ಬರ್ತಾರಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಗ್ ಬಾಸ್ ಬಗ್ಗೆ ತುಂಬಾ ಬೇಗನೆ ಅಪ್ಡೇಟ್ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ಮುಖ್ಯವಾಗಿ ರಿಯಾಲಿಟಿ ಶೋ ಟು ಬಿಗ್ ಬಾಸ್ ಶೋ ಅಂತ ಬಂದಾಗ ಖಂಡಿತವಾಗ್ಲೂ ನಾನು ಮೊದಲೇ ಹೆಸರು ತಗೋತೀನಿ, ಜಾಹ್ನವಿ ಅಂತ. ಆಕ್ಚುಲಿ ಇವರು ಲಾಸ್ಟ್ ಸೀಸನ್ ಅಲ್ಲೇ ಬರ್ತಾರಂತೇಳಿ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿದ್ರು, ಬಟ್ ಬರ್ಲಿಲ್ಲ. ಈ ಸೀಸನ್ ಅಲ್ಲಿ ಮಾತ್ರ ಖಂಡಿತವಾಗ್ಲೂ ಬರ್ಬೋದಂತ ಅಪ್ಡೇಟ್ ಇದೆ. ಜಾಹ್ನವಿ ಅವರು ನೋಡಿರ್ತೀರ, ಕಾಮಿಡಿ ಕ್ಲಾಡ್ಗಳೆಲ್ಲ ಮಾಡಿದ್ರು. ಕಲರ್ಸ್ ಕನ್ನಡದಲ್ಲಿ ಅವಾಗ ಬೇರೆ ಬೇರೆ ಶೋಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಒಂದು ತಾಯಿ ಶೋ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಆಮೇಲೆ ಕಾಮಿಡಿ ಕ್ಲಾಡಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಹೀಗೆ ಪ್ರತಿ ಸಲ ಬಂದಾಗ ಕಲರ್ಸ್ ಕನ್ನಡದಲ್ಲಿ ತುಂಬಾ ಇನ್ವಾಲ್ವ್ ಆಗಿ ಮಾಡ್ತಾರೆ. 10ನೇ ಸೀಸನ್ ಅಲ್ಲಿ ಕೂಡ ಒಂದು ಇಂಟರ್ವ್ಯೂ ತಗೊಳಕ್ಕೆ ಅವರು ಬಂದಿದ್ರು ಬಿಗ್ ಬಾಸ್ ಶೋ ಅಲ್ಲಿ. ಆದ ಕಾರಣ ಈ ಒಂದು 12ನೇ ಸೀಸನ್ಕ್ಕೆ ಅವರು ಬರೋದು ತುಂಬಾ ಕನ್ಫರ್ಮ್ ಅಂತ ಹೇಳ್ತಾ ಇದೆ. ಜಾಹ್ನವಿ ಅವರು ತುಂಬಾ ಕಲರ್ಫುಲ್ ಆಗಿರ್ತಾರೆ, ಗ್ಲಾಮರ್ ಆಗಿರ್ತಾರೆ. ಆ ಒಂದು ಕ್ಯಾಟಗರಿಯಲ್ಲಿ ಜಾಹ್ನವಿ ಅವ್ರನ್ನ ತಗೋಬಹುದಂತ ತುಂಬಾ ಅಪ್ಡೇಟ್ ಸಿಗ್ತಾ ಇದೆ. ನೋಡೇ ಇರ್ತೀರಾ, ನಮ್ಮ ಗಗನ ಆಭಾರಿ ಅವರು, ಇವರು ಮಹಾರಾಣಿ ಅಲ್ಲಿ ಒಂದು ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಈಗ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಡ್ರೋನ್ ಪ್ರತಾಪ್ ಜೊತೆ ಅವರು ಕೂಡ ಒಂದು ಇದು ಮಾಡ್ತಾ ಇದಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ ಕಲರ್ಸ್ ಕನ್ನಡದಲ್ಲಿ. ಆದ ಕಾರಣ ಇವರು ಕೂಡ ಲಾಸ್ಟ್ ಸೀಸನ್ ಅಲ್ಲಿ ಹೆಸರು ಬಂದಿತ್ತು, ಬಟ್ ಈ ಸೀಸನ್ ಗೆ ಬರುವ ಸಾಧ್ಯತೆ ತುಂಬಾನೇ ಇದೆ. ಫಿಮೇಲ್ ಕ್ಯಾಟಗರಿಯಲ್ಲಿ ಗಗನ್ ಆಭಾರಿ ಅವರು ಆಲ್ರೆಡಿ ಇವರು 2 ರಿಂದ 3 ರಿಯಾಲಿಟಿ ಶೋ ಮಾಡಿದ್ದಾರೆ. ಈಗ ಬಿಗ್ ಬಾಸ್ ಬಂದ್ರು ಅಂದ್ರು ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಬೆಳೆಸ್ತಾ ಇದೆ. ಮೊದಲು ಜಾಹ್ನವಿ ಆಯ್ತು, ಈಗ ಆಮೇಲೆ ಗಗನ್ ಆಭಾರಿ ಆಯ್ತು. ಇನ್ನು ಥರ್ಡ್ ಬಂದ್ಬಿಟ್ಟು ಗಿಲ್ಲಿ ನಟರಾಜ್ ಅವರು, ಮಂಡ್ಯದವ್ರು ಗೊತ್ತೇ ಇರುತ್ತೆ. ಒಳ್ಳೆ ಕಾಮಿಡಿ ಡೈಲಾಗ್, ಒಳ್ಳೆ ಪಂಚ್ ಆಗ್ತಾ ಇರ್ತಾರೆ. ಇವರಂತೂ ಬಿಗ್ ಬಾಸ್ ಬಂದ್ರೆ ಈಗ ಇವ್ರು ಯಾಕಂದ್ರೆ ಜಿ ಕನ್ನಡದಲ್ಲಿ ತುಂಬಾ ರಿಯಾಲಿಟಿ ಶೋ ಮಾಡಿದ್ದಾರೆ, ಡ್ಯಾನ್ಸ್ ಕರ್ನಾಟಕ ಮಾಡಿದ್ದಾರೆ. ಆಮೇಲೆ ಈಗ ಒಳ್ಳೆ ಕಲರ್ಸ್ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಇದು ಫ್ರೆಂಡ್ಸ್ ಜೊತೆ ಕುಕ್ಕಿಂಗ್ ಪಾರ್ಟಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹೀಗೆ ಪ್ರತಿ ಸಲ ಪ್ರತಿಯೊಂದು ಯಾವುದೋ ಒಂದು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತಾ ಬರ್ತಾ ಇದ್ದಾರೆ. ಈಗ ಕಲರ್ಸ್ ಕನ್ನಡಕ್ಕೂ ಕಾಲಿಟ್ಟಿದ್ದಾರೆ. ಆದ ಕಾರಣ ಇವರು ಕೂಡ ಬರುವ ಸಾಧ್ಯತೆ ಎಲ್ಲ ಬಂದೇ ಬರ್ತಾರೆ ಅಂತ ಅಪ್ಡೇಟ್ ಇದೆ. ನೋಡೋಣ. ಬಾಳು ಬೆಳಗುಂದಿ ರೀಸೆಂಟ್ ಆಗಿ ಸರಿಗಮಪ ಶೋ ಪಾರ್ಟಿಸಿಪೇಟ್ ಮಾಡಿದ್ರು. ಲಾಸ್ಟ್ ಸೀಸನ್ ಅಲ್ಲಿ ಹನುಮಂತ್ ಅವರು ಕೂಡ ಇದೇ ಒಂದು ಕ್ಯಾಟಗರಿ ಬಂದಿದ್ರು. ಸಿಂಗರ್ ಮತ್ತು ರಿಯಾಲಿಟಿ ಶೋಗಳೆಲ್ಲ ಮಾಡಿದ್ರು. ಇವರು ಕೂಡ ರಿಯಾಲಿಟಿ ಶೋ ಮಾಡಿದ್ದಾರೆ. ಉತ್ತರ ಕರ್ನಾಟಕದಿಂದ ಸಿಂಗರ್ ಬರ್ಬೋದು ಅಂತ ಅನಿಸ್ತಾ ಇದೆ. 180% ಬರುವ ಸಾಧ್ಯತೆ ಕೂಡ ಇದೆ. ಬಾಳು ಬೆಳಗುಂದಿ ಅವರು ಈ ರೀತಿಯಾಗಿರುತ್ತೆ. ರಿಯಾಲಿಟಿ ಶೋಗಳಿಗೆ ಗೊತ್ತಿರುತ್ತಲ್ಲ, ಮೊದಲೇ ಯಾರ ಹೆಸರು ಜಾಹ್ನವಿ ಹೇಳಿದ್ರಿ, ಅದಾದ್ಮೇಲೆ ಗಗನ ಆಭಾರಿ, ಆಮೇಲೆ ಗಿಲ್ಲಿ ನಟ, ಆಮೇಲೆ ಬಾಳು ಬೆಳಗುಂದಿ. ಈ ರೀತಿ ಹೇಳ್ಕೊಂಡೋದ್ರೆ ಇನ್ನೊಂದು ಬಂದ್ಬಿಟ್ಟು ಇವರು ಹುಲಿ ಕಾರ್ತಿಕ್ ಅವರು, ಇವರು ಕೂಡ ಬಹಳ ದಿನಗಳಿಂದ ಕಲರ್ಸ್ ಕನ್ನಡದಲ್ಲಿ ತುಂಬಾ ಶೋಗಳು ಮಾಡ್ತಾ ಇದ್ದಾರೆ. ಕಾಮಿಡಿ ಕಿಲಾಡಿಗಳು, ಭರ್ಜರಿ ಬ್ಯಾಚುಲರ್ಸ್, ಯಾವುದೇ ಒಂದು ರಿಯಾಲಿಟಿ ಶೋ ತಗೊಂಡಾಗ ಕಲರ್ಸ್ ಕನ್ನಡದಲ್ಲಿ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಹುಲಿ ಕಾರ್ತಿಕ್ ಅವರು, ಇವರು ಕೂಡ ಬಿಗ್ ಬಾಸ್ ಗೆ ಬರೋ ಸಾಧ್ಯತೆ ತುಂಬಾನೇ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇಷ್ಟು ಜನ ಆಗಿತ್ತು. ಇನ್ನೊಂದು ಮುಖ್ಯವಾಗಿ ರಂಬೋಲಾ ಅಂತ ನೋಡಿರ್ತೀರ, ಇವ್ರು ಬಂದ್ಬಿಟ್ಟು ಈಗ ಭರ್ಜರಿ ಬ್ಯಾಚುಲರ್ಸ್ ಶೋ ಅಲ್ಲಿ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಕಲರ್ಸ್ ಕನ್ನಡದಲ್ಲಿ. ಇವರು ಕೂಡ ಬರೋ ಸಾಧ್ಯತೆ ತುಂಬಾನೇ ಇದೆ. ಇವರು ರಿಯಾಲಿಟಿ ಶೋ ಮಾಡಿದ್ದಾರೆ. ಇಚ್ಚಿತ್ತಿಗೆ ತುಂಬಾ ವೈರಲ್ ಆಗ್ತಾರೆ, ಆಕ್ಟಿವ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ತುಂಬಾ ಇದಾಗ್ತಾ ಇದೆ, ಗ್ಲಾಮರ್ ಆಗಿದ್ದಾರೆ. ಆದ ಕಾರಣ ಆ ಕ್ಯಾಟಗಿರಿಯಲ್ಲಿ ರಂಬೋಲಾ ಅವರು ಈ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರುವ ಸಾಧ್ಯತೆ ತುಂಬಾನೇ ಇದೆ ಅನ್ಸುತ್ತೆ. ರಿಯಾಲಿಟಿ ಶೋ ಟು ಬಿಗ್ ಬಾಸ್ ಶೋ ಇಷ್ಟು ಜನ ಬರುವ ಸಾಧ್ಯತೆ ತುಂಬಾನೇ ಇದೆ. ಇನ್ನೊಂದ್ಸಲ ಲಿಸ್ಟ್ ಹೇಳ್ಕೊಂಡ್ಬಿಡ್ತೀನಿ, ನೋಡ್ಕೊಂಡ್ಬಿಡಿ. ರಂಬೋಲ್ ಅವರು, ಇವರು ಭರ್ಜರಿ ಬ್ಯಾಚುಲರ್ ಶೋ ಅಲ್ಲಿ ಕಲರ್ಸ್ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ.
ಹುಲಿ ಕಾರ್ತಿಕ್ ಅವರು ನೋಡಿರ್ತಾರೆ, ಕಲರ್ಸ್ ಗಳು ಯಾವಾಗಲೂ ಇದ್ದೇ ಇರ್ತಾರೆ. ಎಲ್ಲ ಕಾಮಿಡಿ ಕಿಲಾಡಿಗಳು, ಭರ್ಜರಿ ಬ್ಯಾಚುಲರ್ಸ್ ಗಳು, ಹಾಗೆ ಹೀಗೆ ಯಾವ್ದೋ ಒಂದು ರಿಯಾಲಿಟಿ ಶೋ ಮಾಡ್ತಾ ಇರ್ತಾರೆ. ಆಮೇಲೆ ಗಿಲ್ಲಿ ನಟ ರೀಸೆಂಟ್ ಆಗಿ ಜಿ ಕನ್ನಡದಿಂದ ಕಲರ್ಸ್ ಕನ್ನಡ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು 2 ತಿಂಗಳಿದೆ, 2 ತಿಂಗಳಲ್ಲಿ ಈ ಶೋ ಕೂಡ ಮುಗಿಯುತ್ತೆ. ನೆಕ್ಸ್ಟ್ ಬಿಗ್ ಬಾಸ್ ಬರ್ತಾರೆ. ಇನ್ನು ಅದಾದ್ಮೇಲೆ ಗಗನ ಆಭಾರಿಗಳು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 2-3 ರಿಯಾಲಿಟಿ ಶೋ ಮಾಡಿದ್ದಾರೆ. ಈಗ ಭರ್ಜರಿ ಬ್ಯಾಚುಲರ್ಸ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಅದಾದ್ಮೇಲೆ ಜಾಹ್ನವಿ ಅವರು ಇವರು ಆಂಕರ್ ಕೂಡ ಹೌದು, ನ್ಯೂಸ್ ಆಂಕರ್ ಹೌದು. ಅದಾದ್ಮೇಲೆ ಇವರು ಒಳ್ಳೆ ಗ್ಲಾಮರ್ ಡೋಸ್ ಆಗಿರ್ಬೋದು. ಅದಾದ್ಮೇಲೆ ಕಾಮಿಡಿ ಕಿಲಾಡಿಗಳು ಆಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಮಿಡಿ ಕೂಡ ಮಾಡ್ತಾರೆ. ಆಮೇಲೆ ಬಾಳು ಬೆಳಗಿಂದ ಆಗಿರ್ಬೋದು, ಬಾಳು ಬೆಳಗುಂದಿ ಕೂಡ ಈಗ ಬರೋ ಸಾಧ್ಯತೆ ತುಂಬಾನೇ ಇದೆ. ಇಷ್ಟು ಜನ ಆಗಿತ್ತು ರಿಯಾಲಿಟಿ ಶೋ ಟು ಬಿಗ್ ಬಾಸ್ ಶೋ ಅಂತ. ಇವರಲ್ಲಿ ನಿಮ್ಗೆ ಯಾರು ಬರಬೇಕು, ನಿಮ್ಗೆ ಯಾರು ಫೇವರೇಟ್ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಪ್ರತಿ ಸಲ ಇದೇ ಒಂದು ಕಂಟೆಂಟ್ ತಗೊಂಡ್ ಬರ್ತಾ ಇರ್ತೀನಿ. ನಿನ್ನೆ ಸೋಷಿಯಲ್ ಮೀಡಿಯಾ ಟು ಮಾತಾಡಿದ್ವಿ, ಇವತ್ತು ಬಂದ್ಬಿಟ್ಟು ಇವತ್ತಾಗಿತ್ತು ಈ ವಿಷಯ, ರಿಯಾಲಿಟಿ ಶೋ ಟು ಬಿಗ್ ಬಾಸ್ ಶೋ ಅಂತ. ಇವರಲ್ಲಿ ಯಾರೆಲ್ಲ ಬರ್ಬೋದು ಅಂತ ಕಾದು ನೋಡೋಣ. ಇದು ಕೇವಲ ರೂಮರ್ಸ್ ಮಾತ್ರನೇ, ಅಪ್ಡೇಟ್ ಅಂತಲ್ಲ. ಖಂಡಿತವಾಗ್ಲೂ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಂತೂ ಬಿಗ್ ಬಾಸ್ ಶೋ ಶುರುವಾಗೋದು ಸತ್ಯ. ಕಿಚ್ಚ ಸರ್ ಇರೋದು ಕೂಡ ಸತ್ಯ. ಇಂಥ ಅಪ್ಡೇಟ್ಗಳು ಬೇಕಾದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.